ಅಂಕಲಿಯಲ್ಲಿ ಶ್ರಾವಣ ಮಾಸದ ಪ್ರವಚನ. ಪರಿಶುದ್ಧ ಭಾವನೆಯೊಂದಿಗೆ ಭಕ್ತಿ ಮತ್ತು ಸೇವೆಯೊಂದಿಗೆ ಮುಕ್ತಿ ಮಾರ್ಗ ಕಂಡುಕೊಳ್ಳಿ. ಬಸವರಾಜ್ ಸ್ವಾಮೀಜಿಗಳು. ಮನುಷ್ಯ ಪರಿಶುದ್ಧವಾದ ಭಾವನೆ ಬೆಳೆಸಿಕೊಂಡು ಭಕ್ತಿ ಮತ್ತು ಸೇವೆಗೆ ಬದುಕು ಮುಡುಪಾಗಿಟ್ಟು ಮುಕ್ತಿ ಮಾರ್ಗ ಕಂಡುಕೊಳ್ಳಬೇಕು ಎಂದು ಗೋಕಾಕ್ ತಾಲೂಕಿನ ಕರಪಟ್ಟಿ ಗ್ರಾಮದ ಪರಮಪೂಜ್ಯ ಬಸವರಾಜ್ ಸ್ವಾಮೀಜಿಗಳು ತಿಳಿಸಿದ್ದಾರೆ. ನಮ್ಮ ಮ್ಯಾನೇಜರ್ಸ್ ಅವರು ಅನೇಕ ಕ್ಷಣಗಳು ಕೂಡ ಎಲ್ಲರೂ ಒಂದು ಜಗದ್ಗುರು ಮಹಾಸಂಧಿದೇವರ ಅರ್ಪಣೆಯ ಮೇರೆಗೆ, ಶ್ರೀಶೈಲ ಜಗದ್ಗುರು ಮಹಾಸಂಧಿದೇವರ ಅರ್ಪಣೆಯ ಮೇರೆಗೆ ನಮಗೆ ವೇಳೆಯನ್ನು ಕೊಟ್ಟು ಆಮಂತ್ರಣ ನೀಡಿ ಅವರು ಬಂದಿದ್ದು ಅನ್ನೋದನ್ನು ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶಿವಾಲಯ ಸಮಿತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರೆ ಇವರ ನೇತೃತ್ವದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಆಯೋಜಿಸಲಾದ ಶರಣರ ಚರಿತ್ರಾಮೃತ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ಜಗತ್ತಿನ ಜಾತ್ರೆಯಲ್ಲಿ ಸಿಲುಕಿ ಆಸ್ತಿ, ಅಧಿಕಾರ, ಶ್ರೀಮಂತಿಕೆ ಗಳಿಸಿದ ಮನುಷ್ಯನಿಗೆ ನಮ್ಮೊಳಗಿರುವ ಜ್ಞಾನದ ಇರುವಿಕೆ ಅರಿತಾಗ ಮಾತ್ರ ನೆಮ್ಮದಿ ಸಾಧ್ಯ. ಅಜ್ಞಾನಿಗಳಾಗದೆ ಅನಾವಶ್ಯಕ ಆಗಿರುವುದೆಲ್ಲ ತೊರೆದು ಪ್ರಜ್ಞೆ ತುಂಬಿಕೊಳ್ಳಬೇಕು. ಕರ್ಮ ಯಾವುದಿರಲಿ ತ್ಯಾಗಮಯಿಯಾಗಿ ನಮ್ಮೊಳಗಿರುವ ಸತ್ಯ ಕಾಣಬೇಕು. ಮೋಹ ಮಾಯೆಯ ಪರದೆ ಸರಿಸಿ ಪರಿಶುದ್ಧ ಮನಸ್ಸಿನಲ್ಲಿ ಭಕ್ತಿ ಜ್ಞಾನ ಗಳಿಸಿ ಸನ್ಮಾರ್ಗದಲ್ಲಿ ಮುನ್ನಡೆದರೆ ಜನ್ಮಾಂತರಗಳ ಸ್ವರ್ಗ ಸುಖ ಪ್ರಾಪ್ತಿ ಎಂದು ಹೇಳಿದರು. ಎಲ್ಲಿ ಸಂಬಂಧಿಗಳು ಗೋಕಾಕ್ ತಾಲೂಕು ನೋಡಿದ್ರೆ ಕಪರಟ್ಟಿ ಎಲ್ಲೋ ಒಂದು ಸಣ್ಣ ಹಳ್ಳಿ, ಅಂಕಲಿ ದೊಡ್ಡ ಪಟ್ಟಣದೊಳಗೆ ಇಂಥದ್ದು ಶಿವಾಲಯದ ಆಲಯದ ಈ ಸಭಾಮಂಟಪದೊಳಗೆ ನಿಮ್ಮನ್ನು ನೋಡೋ ಭಾಗ್ಯ ನಮಗೆ ಕೊಟ್ಟಾರ. ನಮ್ಮನ್ನು ನೋಡೋ ಭಾಗ್ಯವನ್ನ ನಿಮಗೆ ಕಲ್ಪಿಸಿದ್ದಾರೆ ಯಾರು ಅಂತಂದ್ರೆ ಶ್ರೀಶೈಲ ಜಗದ್ಗುರು ಮಹಾಸಂಧಿದೇವರು, ಜೊತೆಗೆ ನಮ್ಮ ಡಾಕ್ಟರ್ ಪ್ರಭಾಕರನ ಕೋರೆ ಬರುವುದನ್ನು ಕೂಡ ನಾವು ಹೆಮ್ಮೆಯಿಂದ ಜೊತೆಗೆ ಧಾರ್ಮಿಕ ನೇತಾರರು ಕೂಡ ಆಗಿರುವಂತಹ ಶರಣಶ್ರೀ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅನ್ನೋದರಲ್ಲಿ ಜೊತೆಗೆ ಇವತ್ತು ವೇದಿಕೆ ಮೇಲೆ ಅನೇಕ ಗಣ್ಯರು ಕೂಡ ಅಂಕಲಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಧರ್ಮದ ಬುತ್ತಿ ಕಟ್ಟಿಕೊಂಡು ಸತ್ಕಾರ್ಯಗಳನ್ನು ಮಾಡುವುದೇ ಪುಣ್ಯದ ಕಾಯಕ. ಇದಕ್ಕೆಲ್ಲ ಗುರುವಿನ ಮಾರ್ಗದರ್ಶನ ಬೇಕು. ಹಳ್ಳಿಗಳಲ್ಲಿ ಇಂದು ಸಾಮರಸ್ಯ ಬಂಧುತ್ವದ ಕೊರತೆ ಕಾಡುತ್ತಿದ್ದು, ಧರ್ಮ ಇದ್ದು ಧರ್ಮ ಮೋಕ್ಷದ ಹಾದಿ ಕ್ಷೀಣಿಸುತ್ತಿದೆ. ಹಣ ಆಸ್ತಿಗಾಗಿ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದೇವೆ. ನಿತ್ಯ ಬದುಕಿನ ಜಂಜಾಟಗಳ ಗೊಡವೆ ಇಲ್ಲದ ಪಕ್ಷಿಗಳು ಸ್ವಚ್ಛಂದವಾಗಿ ಒಗ್ಗೂಡಿ ಆನಂದಮಯವಾಗಿ ಜೀವಿಸುತ್ತಿದ್ದು, ಮನುಷ್ಯನಿಗೆ ಹೋಲಿಸಿದರೆ ಮೂಕ ಹಕ್ಕಿಗಳೇ ಮೇಲು. ಅರಿವಿನ ಕೊರತೆ ನೀಗಿಸಿಕೊಂಡು ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಹೇಳಿದರು. ಪ್ರವಚನ ಪ್ರಾರಂಭ ಮಾಡಿದ್ದೇ ಈ ಗ್ರಾಮದಲ್ಲಿ 82 ಅಥವಾ 81 ಇರಬೇಕು. ಇಲ್ಲಿ ನಮ್ಮ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಈ ಮಯೂರ್ತಿದ್ದ ಮಂದಿರದಲ್ಲಿ ಸುಮಾರು 1 ತಿಂಗಳ ಕಾಲ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಅವರು ಶಿಷ್ಯರಿದ್ದರು. ಅವಾಗ ಮೊದಲು ಮಲ್ಲಿಕಾರ್ಜುನ ಸ್ವಾಮಿಗಳು ಇರ್ತಿದ್ದರು. ಆಮೇಲೆ ಇವರು ಇಲ್ಲಿಂದ 15 ಜನ ಪ್ರಾರಂಭ ಮಾಡಿದ್ದವರು. ಅದು ನಮಗೆಲ್ಲ ಭಾಳ ಹೆಮ್ಮೆಯ ಸಂಗತಿ ಅಂತೇಳಿ ನಾನು ಅಭಿಮಾನದಿಂದ ಹೇಳ್ತೀನಿ. ಅದ್ರ ಮೇಲೆ 1-2 ಸಲ ಬಂದಿದ್ದವು. 2013 ಮತ್ತು ಅದಕ್ಕಿಂತ ಮುಂಚೆ ಒಂದು 4-5 ಸಲ 1 ತಿಂಗಳ ಕಾಲ ದೀರ್ಘ ಪ್ರವಚನ ಮಾಡಿ ಇಲ್ಲಿ ಒಂದು ಪ್ರವಚನದ ಪರಂಪರೆ ಭಾಳ ಚೆನ್ನಾಗಿ ಬೆಳೆಸಿಕೊಂಡಿದ್ದಾರೆ. ಆ ಪರಂಪರೆಯನ್ನು ನೀವು ಇಲ್ಲಿ ಅಂಗಡಿಯವರಿಗೆ ಮುಂದುವರಿಸಲಿಕ್ಕೆ ಬಂದಿದ್ದೀವಿ. ದಯವಿಟ್ಟು 1 ತಿಂಗಳ ಕಾಲ
ಈ ನಮ್ಮ ಇದೆಲ್ಲ ಜಗ್ಗಾಕ ಒಂದು ಅಧ್ಯಾತ್ಮದ ಜನರಿಗೆ ಒಂದು ತಿಂಗಳ ಕಾಲ ನಮ್ಮ ಶರಣ ಸತ್ಸಂಗ ಸಂಪ್ರದಾಯ ಎಲ್ಲ ಧರ್ಮ ಈ ಸಜ್ಜನದ ಸತ್ಸಂಗದ ಎಲ್ಲ ಕೇಳ್ಕೊಂಡು ನೀವು ಹೆಣ್ಮಕ್ಳು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಒಂದು ತಿಂಗಳು ಸೀರಿಯಲ್ ಅದ ಯಾರು ಮಾಡ್ಕೊಬೇಡ್ರಿ. ಒಂದು ತಿಂಗಳ ಕಾಲ ಪ್ರತಿ ವರ್ಷದಂತೆ ಈಗ ಹೇಳಿದರು. ಇದು 17ನೇ ವರ್ಷ. ಆದರೆ ಅಂಗೀಕಾರದ ಈ ಪ್ರವಚನ ಪರಂಪರೆ 16 ವರ್ಷಕ್ಕಿಂತ ಮೊದಲು ಭಾಳ ವರ್ಷದಿಂದ ಇಲ್ಲಿ ಹಿರಿಯ ಬುದ್ಧಿ ಅದು ಸುಮಾರು 70-80 ವರ್ಷ ನನಗೆ ಅನಿಸ್ತಿತ್ತು. ಮೊದಲು ಇಲ್ಲಿ ಮನೆ ಊರಾಗ ಹೇಳ್ತಿದ್ರು ಪ್ರವಚನ ಇಲ್ಲಿ. ಆಮೇಲೆ ನಮ್ಮ ಗ್ರಾಮದಲ್ಲಿ ಎಲ್ಲ ಧರ್ಮಕ್ಕೂ ಬರೀ ಎಲ್ಲ ಧರ್ಮ. ಈ ವೇಳೆ ಅಣ್ಣಸಾಹೇಬ್ ಜಕಾತೆ, ವಿವೇಕ್ ಕಮತೆ, ಕುಮಾರ್ ಕೋರೆ, ಶೋಭಾ ಜಕಾತೆ, ತಮ್ಮಣ್ಣ ಗುಂಡಕಲ್ಲೆ, ಶಿವಾನಂದ್ ಗುಡಕಲ್ಲೆ, ಪ್ರಧಾನಿ ಮಗದುಂ, ಮಾರುತಿ ಕಂಬಾರ್, ವಿವೇಕ್ ಪಾಟೀಲ್, ಸಂಜಯ್ ಚೌಧರಿ, ಪ್ರಶಾಂತ್ ಕೋರೆ, ನಾಗೇಶ್ ಮುಜುಕರ್, ತುಕಾರಾಂ ಪಾಟೀಲ್ ಹಾಗೂ ಇನ್ನುಳಿದ ಶರಣು ಶರಣಾರ್ಥಿಗಳು ಹಾಜರಿದ್ದರು. ಶಿಕ್ಷಕ ಜಕಾತಿ ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು. ಮುಂದೆ ಬರ್ರಿ ಯಾರು ಮುಂದೆ ಬರ್ರಿ ಯಾರು ಕಾಣಿಸೋಂಗೆ ಬರ್ರಿ. ಹೇಳ್ತೀರಿ ಸ್ವಲ್ಪ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
ಪಂಚ್ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ಧುಂಗಡಿ.